ಯಜಮಾನ್ರೆ ಎಷ್ಟು ಜೊತೆ ಇದಾವೆ ಓರಿ? 5 ಜೊತೆ ಇದಾವೆ. ಯಜಮಾನ್ರೆ ಏನ್ ರೇಟ್ ಹೇಳ್ತೀರಾ ಇವು ಎರಡು? 2 ಲಕ್ಷ ರೂಪಾಯಿ ಹೇಳ್ತೀರಾ? ಎಷ್ಟಲ್ಲಾಗಿದಾವೆ ಯಜಮಾನ್ರೆ? 2 ಅಲ್ಲಾಗಿದಾವೆ, 2 ಲಕ್ಷ ರೂಪಾಯಿ. ಯಜಮಾನ್ರೆ ಇವೆಲ್ಲ ಹಳ್ಳಿ ಕರ ನಮ್ಮ ನಾಟಿನ ಸೀಮೆ ಕರ? ಎಲ್ಲ ಸೀಮೆ ಕರಾನೆ. ಒಂದ್ ಜೊತೆ ತಂದಿದ್ದೀರಾ ನೋಡ್ರಿ, ನಮ್ ರೈತರು ಒಂದ್ ಜೊತೆ ತಂದಿದಾರಂತೆ. ಹೇಳ್ತೀರಣ್ಣ? ನೋಡ್ರಿ 1,10,000 ರೂಪಾಯಿ ಹೇಳ್ತಾರಣ್ಣ. ಯಾವ ಜಾತಿ ಅಣ್ಣ ಇವು? ಅಮೃತ್ ಮಾಲ್. ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ. ಇವತ್ತು ಚಿತ್ರದುರ್ಗದಲ್ಲಿ ಅಲ್ಲೇ 2 ದಿವಸ ಆಯ್ತಂತೆ ಹೋರಿ ಜಾತ್ರೆ ಸ್ಟಾರ್ಟ್ ಆಗಿ, ಅಂದ್ರೆ ದನಗಳ ಜಾತ್ರೆ. ಈ ವಾರ ತೋರಿಸ್ತೀನಿ. ಇದ್ರ ಎಲ್ಲಿಗೆ ಬರ್ಬೇಕು ಅಂದ್ರೆ ನೋಡ್ರಿ, ರಾಷ್ಟ್ರ ನಾಯಕ ಎಸ್ ನಿಜಲಿಂಗಪ್ಪ ಸ್ಮಾರಕ ಇದೆಯಲ್ಲ, ಸಿಬಾರ, ಇದ್ರ ಪಕ್ಕದಾಗೆ ಇದೆ ಸ್ಮಾರಕ ಅವ್ರದ್ದು, ಪುಣ್ಯ ಭೂಮಿ. ಅಂದ್ರೆ ಇದ್ರ ಪಕ್ಕದಾಗೆ ಆ ಸಿಮೆಂಟ್ ಇಟ್ಟಿಗೆ ಕಾಂಪೌಂಡ್ ಕಾಣಿಸ್ತಿದೆಯಲ್ಲ ನಿಮಗೆ, ಅದ್ರ ಒಳಗಡೆನೆ ನಡೀತಾ ಇರೋದು. ಬಂದ್ಯದ ಹೋರಿ ಅಲ್ಲೇ 2 ಆಯ್ತಂತೆ ನೋಡ್ರಿ. ಇದು ಹೈವೇ, ಇದು ಈ ಕಾಂಪೌಂಡ್ ಆ ಕಡೆಗೆ ಇರೋದೇ ಹೈವೇ. ಇದು ದಾವಣಗೆರೆ ಟು ಬೆಂಗಳೂರು ಹೈವೇ. ಈ ಹೈವೇ ಇದೆಯಲ್ಲ, ಈ ಹೈವೇ ಒಳಗೆ ಇಲ್ಲೊಂದು ರೂಟ್ ಬರುತ್ತೆ. ಇದು ಒಳಗಾಸಿಂದ ರೂಟ್ ಬಂದ್ರೆ ಸೀದಾ ಈ ರೂಟು ಸಿಬಾರಕ್ಕೆ ಹೋಗುತ್ತೆ. ಈ ಸಿಬಾರಕ್ಕೆ ಹೋಗೋಕೆ ಮುಂಚೆನೆ ಸಿಗುತ್ತೆ ಈ ಸ್ಮಾರಕ ಇದೆಯಲ್ಲ, ಈ ಸ್ಮಾರಕ ಪಕ್ಕನೆ ಆ ಸಿಮೆಂಟ್ ಇಟ್ಟಿಗೆ ಕಾಂಪೌಂಡ್ ಇದೆಯಲ್ಲ, ಅದ್ರೊಳಗೆ ಬರ್ರಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಓರಿಗಳೆಲ್ಲ ಬಂದಿದ್ದಾವೆ. ಭಾಳ ವರ್ಷದಿಂದ ಆಸೆ ಇತ್ತು, ಹೋದ ವರ್ಷ ಮಾಡೋಕ್ಕಾಗಲಿಲ್ಲ. ಈ ವರ್ಷ ನಮಗೆ ಒಬ್ರು ಹೇಳಿದ್ರು ಮಾಡಿ ಅಂತ ಬಂದಿದ್ದೀನಿ, ತೋರಿಸ್ತೀನಿ ಬನ್ನಿ ಹೋಗೋಣ. ನೋಡ್ರಿ, ಕಾಂಪೌಂಡ್ ಒಳಗೆ ಜಾತ್ರೆ ನಡೆಯೋದು ಪ್ರತಿ ವರ್ಷ. ಈ ಕಾಂಪೌಂಡ್ ಒಳಗೆ ಶಿವರಾತ್ರಿಗೆ ತೇರಾಗುತ್ತೆ. ಇಲ್ಲಿ ಒಳಗೆ ತೇರಾಗಿ 2 ದಿವಸದಿಂದ, ಅಂದ್ರೆ ಅವತ್ತಿಂದಾನೇ ಸ್ಟಾರ್ಟು, ಬಟ್ ಬರೋದು ಲೇಟ್ ಆಗುತ್ತೆ ಅಷ್ಟೇ. 2 ದಿವಸದಿಂದ ನೋಡ್ರಿ ಒಳಗೆ ಓರಿಗಳೆಲ್ಲ ಓರಿಗಳಿದಾವೆ ಒಳಗೆ. ನೋಡ್ರಿ, ಇದೆ ಶ್ರೀ ಜಗದ್ಗುರು ಗುರುಪಾದ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ವನ, ಸಿಬಾರ ಗ್ರಾಮ, ಚಿತ್ರದುರ್ಗ ತಾಲೂಕು. ನೋಡ್ರಿ, ಇದೇ ಹೈವೇ ಎದುರಿಗೆ ಇರೋದು. ಬರ್ರಿ ತೋರಿಸ್ತೀನಿ. ಪ್ರತಿ ಒಂದು ಓರಿಗಳು ಇದಾವೆ ಒಳಗಡೆ, ಕಾಂಪೌಂಡ್ ಒಳಗಡೆ ಹೋಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದೇ ಒಂದು ಸೆಕೆಂಡ್ ಡೀಟೇಲ್ಸ್ ಕೊಡೋದಿದೆ ನೋಡ್ರಿ. ಶ್ರೀ ಗುರುಪಾದ ಮುರುಘರಾಜೇಂದ್ರ ಸ್ವಾಮಿಗಳವರ ಮತ್ತು ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಗಳ ಸ್ಮರಣಾರ್ಥವಾಗಿ 71ನೇ ವರ್ಷದ, ಅಂದ್ರೆ ಇಲ್ಲಿಗಾಲೇ 71 ವರ್ಷ ಸ್ಟಾರ್ಟ್ ಆಗಿ 71ನೇ ವರ್ಷದ ರಥೋತ್ಸವ ಮತ್ತು ಭಾರೀ ದನಗಳ ಜಾತ್ರೆ ಮಹೋತ್ಸವ 2026. ಬನ್ನಿ ಒಳಗಡೆ ಹೋಗೋಣ, ತೋರಿಸ್ತೀನಿ. ಯಾರನ ದಾನಿಗಳು ಮೇವು ಕೊಡೋರಿದ್ರೆ ಬಂದು ಖಂಡಿತವಾಗ್ಲೂ ಕೊಡಿ. ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಬರೀ ಒಳಗಡೆ ತೋರಿಸ್ತೀನಿ. ನೋಡ್ರಿ, ಕಾಂಪೌಂಡ್ ಒಳಗಾದ್ರೂ ಬರ್ಬೋದು, ಆ ಕಡೆ ಒಂದು ಕಾಂಪೌಂಡ್ ಇದೆ, ಆ ಕಡೆ ಕಾಂಪೌಂಡ್ ಒಳಗೆ ಹಸಾದ್ರೂ ಬರ್ಬೋದು. ಬನ್ನಿ. ಪ್ರತಿ ವರ್ಷ ಶಿವರಾತ್ರಿ ತಿರುಗ್ ದಿವಸನೇ ತೇರಾಗುತ್ತೆ ಇಲ್ಲಿ. ಅಂದ್ರೆ ಅಪ್ಪ ದೇವ್ರೆ, ಎಲ್ಲ ಓರಿ ವ್ಯಾಪಾರದವ್ರಿಗೆ ಒಳ್ಳೆ ವ್ಯಾಪಾರ ಆಗ್ಲಪ್ಪ, ತಗೊಳೋರಿಗೆ ಒಳ್ಳೆ ಓರಿ ಸಿಗ್ಲಪ್ಪ. ನೋಡ್ರಿ, ಇದೇ ತೇರು. ಪ್ರತಿ ವರ್ಷ ಶಿವರಾತ್ರಿ ತಿರುಗ್ ದಿನನೇ ತೇರಾಗುತ್ತೆ ಪ್ರತಿ ವರ್ಷ. ಈ ತೇರಾದ ತಿರುಗ್ ದಿನನೇ ಓರಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಬರೋದು ಓರಿಗಳು, ಅಂದ್ರೆ ಮಧುಗಿರಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬರ್ಬೇಕಲ್ಲ, ಸಿದ್ಧಗಂಗಾ ಎಲ್ಲ ಮುಗಿಸ್ಕೊಂಡು ಬರ್ಬೇಕಲ್ಲ, ಒಂದ್ 2 ದಿವಸ 3 ದಿವಸ ಲೇಟ್ ಆಗುತ್ತೆ. ನೋಡೋಣ, ರೈತರನ್ನೇ ಕೇಳೋಣ ಪ್ರತಿ ಒಂದು. ನೋಡಪ್ಪ, ನಮ್ಮ ಅಕ್ಕ ನಮ್ಮ ಅಣ್ಣಾರ್ದು ಹೋಟ್ಲು, ಪ್ರತಿ ವರ್ಷ ಹೋಟ್ಲ್ ಹಾಕ್ತಾರೆ. ಅಣ್ಣ ಸ್ಟಾರ್ಟಾ? ನಿನ್ನೆನೆ ಸ್ಟಾರ್ಟ್ ಆಗೈತೆ. ಇವತ್ತು ಇನ್ನ ಬರೋ ಇದಾವ ಹಂಗಾರೆ. ಎಲ್ಲ ಯಾವ್ಯಾವ ಊರಿಂದ ಬಂದಿರಣ್ಣ? ಇವ್ರೇನಾ ಯಜಮಾನ್ರೆ? ಏನ್ ನಿಮ್ ಹೆಸರು? ಚಾನ್ಪೀರ್. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಬಾಳ ವರ್ಷ ತೆಗೆದು ಬಿಟ್ಟಿದ್ದಾರೆ ಯಜಮಾನ್ರೆ. ಈಗ ಕೂಡೋದು ಯಾವಾಗ? ನೋಡಿ, ಗುರುವಾರ ಶುಕ್ರವಾರದಿಂದ ಜಾಸ್ತಿ ಕೊಡ್ತವೆ. ಅತ್ಲಾಗ ಎಷ್ಟು ದಿನ ಇರುತ್ತೆ? ಇನ್ನ ಅತ್ಲಾಗ 1 ವಾರ. ನೋಡ್ರಿ, ಅಲ್ಲಿ ಮಾತಾಡ್ಸಿದ್ನಲ್ಲ ಚಾನ್ಪೀರ್ ಅನ್ನೋರು, ಅವ್ರವೇ ಅಂತೆ. ಅಲ್ಲೇ 2 ಜೊತೆ ಮಾರೇದಾರಂತೆ ಓರಿನ. ನೋಡೋಣ, ಕೇಳೋಣ. ಅದು ಓರಿ ಚೆನ್ನಾಗಿದಾವೆ, ಕೇಳೋಣ. ಜಾಸ್ತಿ ಬಂದಿಲ್ಲ. ಇಲ್ಲೊಂದ್ ಜೊತೆ ಇದೆ, 2 3 4 5 1 6 6 3 1 10 10ರಿಂದ ಒಂದು 12 ಜೊತೆ ಬಂದಿದಾವೆ. 2 ಜೊತೆ ಮಾರೇದಾರಂತೆ. ಕೇಳೋಣ, ನೋಡೋಣ. ನಿಮ್ಮವಣ? ಚಾನ್ಪೀರ್ ಅಣ್ಣನವರವ?
ನೋಡ್ರಿ ಇವಿಷ್ಟು ಅವ್ರವೇ ಅಂತ ಅಲ್ಲ ಯಜಮಾನ್ರು ಇದಾರಲ್ಲ ಅವ್ರವೇ ಅಂತ ಆಲೆ 2 ಜೊತೆ ಮಾರಿದಾರಂತೆ. ಚೆನ್ನಾಗಿದಾವೆ ನೋಡ್ರಿ ಓರಿಗಳು. ಮಕ ಲಕ್ಷಣ ನೋಡ್ರಿ ಹೆಂಗಿದಾವೆ ಊರಿ ಭಾಳ ಚೆನ್ನಾಗಿದಾವೆ. ಯಜಮಾನ್ರೆ ಎಷ್ಟು ಜೊತೆ ಇದಾವೆ ಓರಿ? 5 ಜೊತೆ ಇದಾವೆ. ಅವು ದೊಡ್ಡವು ನಿಮ್ಮವೇನಾ? ಹಾ. ಇದು ಗಿರು ಆಕ್ಳನ ಓರಿನ ಅದು? ಕರ ಅದು. ಯಜಮಾನ್ರೆ ಏನ್ ರೇಟ್ ಹೇಳ್ತೀರಾ ಇವೆರಡು? 2 ಲಕ್ಷ ರೂಪಾಯಿ ಹೇಳ್ತೀರಾ? ಎಷ್ಟಲ್ಲಾಗಿದಾವೆ ಯಜಮಾನ್ರೆ? 2 ಅಲ್ಲಾಗಿದಾವೆ. 2 ಲಕ್ಷ ರೂಪಾಯಿ. ಅಲ್ಲಿ ಕೆಡವಿ ಎಷ್ಟು ದಿನ ಆಗಿರ್ಬೋದು? ನೋಡ್ರಿ ಇನ್ನು 15 ದಿವಸ ಆಗೈತೆ ಅಂತ. 2 ಅಲ್ಲಿ ಕೆಡವಿ ನೋಡ್ರಿ ತೋರಿಸ್ತೀನಿ ಊರಿ ಎಂತ ಬಂದಿದಾವೆ. ದುರ್ಗದ ಜಾತ್ರೆ ಇದು ಪ್ರತಿ ವರ್ಷನೂ ನಡೀತದೆ. 71ನೇದು ಇದು. ಚೆನ್ನಾಗಿದೆ ಊರಿ. ಆಮೇಲೆ ಜಾಗ ಚೆನ್ನಾಗಿದೆ. ನೀವು ಯಾರನ್ನ ಬಂದ್ರೆ ಓಡಾಡಿಸಿ ತಗೊಂಡು ಹೋಗ್ಬೋದು. ಜಾಗಕ್ಕೇನು ಕಮ್ಮಿ ಇಲ್ಲ, ದೊಡ್ಡ ಜಾಗ. ಈ ಜಾಗದಾಗೆಲ್ಲ ನಡೀತದೆ. ಇನ್ನೊಂದು 3 ದಿವಸ ಬಿಟ್ರೆ ಭಾಳ ಬರ್ತಾವಂತೆ. ಅಣ್ಣ ಇವೇನ್ ರೇಟ್ ಹೇಳ್ತೀರಣ್ಣ? 1,90,000 ರೂಪಾಯಿ. ಅಣ್ಣ ಇವು ಎಷ್ಟು ಅಲ್ಲಿ ಕೂಡ ಇದಾವಣ್ಣ? ಇವು 2 ಅಲ್ಲೇ ಅಂತೆ. ಇವು ಅಣ್ಣ ಇನ್ನು ಅಲ್ಲಿ ಮಾಡಿಲ್ಲ ಅಂದ್ರೆ ಆ ಕಡೆವು ಅಲ್ಲಿ ಮಾಡಿಲ್ಲ. ಆ ಕಡೆ 2 ಅಲ್ಲು. ಇವು ಅಲ್ಲಿ ಮಾಡಿಲ್ಲ ಅಂತೆ. ಈಗ ಅಲ್ಲೇ 2 ಜೊತೆ ಮಾರಿದ್ದೀನಿ ಅಂದ್ರಲ್ಲ, ಏನ್ ರೇಟಿಗೆ ಮಾರಿದ್ರಿ? 1,35 ಒಂದು, 1,65 ಒಂದು. ಯಾವ ಊರ ತಗೊಂಡೋದ್ರು? ಒಂದ್ ಜೊತೆ. ಹಂಗೆ ಯಜಮಾನ್ರ ನಿಮ್ ಫೋನ್ ನಂಬರ್ ಹೇಳಿರಿ. 918741414248. ನೋಡಿ ಯಾರನ್ನ ಬರೋರು ಚಾನ್ಪೀರ್ ಅಂತ ಅಣ್ಣರು. ಇವರೇ ಈ ಜಾತ್ರೆಗೆ ಮೇನ್ ಅಂತೆ. ವಿಚಾರಿಸ್ಕೊಂಡ್ ಬರ್ರಿ ಯಜಮಾನ್ರೆ. ಯಾವ ಜಾತ್ರೆಯಿಂದ ಬಂದ್ರಿ ಇಲ್ಲಿಗೆ? ಸುಬ್ರಹ್ಮಣ್ಯಲ್ಲಿದ್ದ ಬಂದ್ವಿ. ಮಧುಗಿರಿಲಿದ್ದ ಬಂದ್ವಿ. ಸಿದ್ಧಗಂಗಾ. ಈಗ ನೆಕ್ಸ್ಟ್ ಹೋಗೋದು ಕೊಡ್ಗುಡ್ಡಿ ಜಾತ್ರೆ ಹೋಗ್ತೀವಿ. ಕಲೆದಪುರ ಹೋಗ್ತೀರಾ? ನೋಡ್ರಿ ಚಾನ್ಪೀರ್ ಅಣ್ಣರವು. ವಿಚಾರಿಸ್ಕೊಂಡು ಫೋನ್ ನಂಬರ್ ಕೊಟ್ಟಿರ್ತೀನಿ, ಬರ್ರಿ. ಮತ್ತೆ ಭಾಳ ಜಾತ್ರೆ ಚೆನ್ನಾಗಿ ನಡೀತದೆ. ಜಾತ್ರೆಗೆ ಓರಿ ತಗೊಳೋರು ಬರ್ರಿ, ಮಾರೋರು ಬರ್ರಿ. ತೋರಿಸ್ತೀನಿ ನೋಡ್ರಿ ಓರಿ ಎಷ್ಟು ಚೆನ್ನಾಗಿದಾವೆ. ಅವರವೇ ಓರಿಗಳು. ಚೆನ್ನಾಗಿದೆ. ಒಳ್ಳೆ ಓರಿ ಹಾಕೊಂಡ್ಬಂದಿದ್ದಾರೆ ಓರಿ ಮಾತ್ರ. ಇನ್ನ ಬರ್ತಾ ಇನ್ನ 2 ದಿವಸ 3 ದಿವಸಕ್ಕೆ ಒಳ್ಳೆ ಜಾತ್ರೆ ಜಾಸ್ತಿ ಕೊಡ್ತದಂತೆ. ಅವು 2 ಅವರವೇ ಅಂತೆ. ಇವು 2. ಇದೂ ಅಷ್ಟೇ ಇವ್ರದೇ ಅಂತೆ. ಅಲ್ಲೇ 3 ರಿಂದ 4 ಜಾತ್ರೆ ಮುಗಿಸ್ಕೊಂಡು ಬಂದಿದ್ದಾರೆ. ಯಜಮಾನ್ರೆ ಇವೆಲ್ಲ ಹಳ್ಳಿಕಾರ ನಮ್ಮ ನಾಟಿನ? ಸೀಮೆ ಕರ. ಎಲ್ಲ ಸೀಮೆ ಕರಾನೆ. ಹಳ್ಳಿ ಕರ ಯಾವ ಇಲ್ಲ ಅಂತ, ಎಲ್ಲ ಸೀಮೆ ಕರ ಅಂತ ನೋಡ್ರಿ. ಅಲ್ಲೂ ಒಂದು 3 ಜೊತೆ ಇದಾವೆ. ಅಲ್ಲೂ ರೈತರು ಇದ್ದಾರೆ, ವಿಚಾರಿಸೋಣ ಅಲ್ಲೂ ರೈತರನ್ನ. ಏನ್ ಯಜಮಾನ್ರೆ ಸಿಂಹ ಮಲ್ಕೊಂಡಿದ್ದೀರಾ? ಹೆಂಗಿದ್ದೀರಾ? ಆರಾಮ ಇದ್ದೀರಾ? ಎಷ್ಟ್ ಜೊತೆ ಓರಿ ತಂದಿರಾ? 1 ಜೊತೆ ತಂದಿದ್ದೀರಾ? ನೋಡ್ರಿ ನಮ್ಮ ರೈತರು 1 ಜೊತೆ ತಂದಿದಾರಂತೆ. ರೈತರ ಅಥವಾ ಸಂತೆ ಇದು ಜಾತ್ರೆ ಸಂತೆಗೆ ವ್ಯಾಪಾರ ಮಾಡ್ತೀರಾ? ರೈತರವು. ಎಲ್ಲಿಂದ ತಂದ್ರಿ ಇವು? ಗಣಸೆಗೆ ಹೋದ ವರ್ಷ ತಂದಿದ್ದೀರಾ? ಈ ಸತಿ ಗಣಸೆಗೆ ಏನು ಮಾಡಿಲ್ಲ ಜಾತ್ರೆ? ನೀವು ಹೋಗಿಲ್ಲ? ಹೊಲ್ಮನೆ ಕೆಲ್ಸಕ್ಕ? ಹಾ ತಂದು ಗೆಣಸಕ್ಕೆ ತಗೊಂಬಂದಿದ್ರಾ? ಏನ್ ರೇಟ್ ಹೇಳ್ತೀರಣ್ಣ? ನೋಡ್ರಿ 1,50,000 ಲಕ್ಷ ಹೇಳ್ತಾರಂತೆ. ಅಣ್ಣ ಅಲ್ಲ ಎಷ್ಟಲ್ಲ ಅಣ್ಣ? 2 4 ಈಗ 4 ಅಲ್ಲಿಗೆ ಅಲ್ಲಿ ಕೆಡವೈತಂತೆ. ಇದು ಆಲ್ರೆಡಿ 4 ಅಲ್ಲಾಗೈತೆ ಅಂತೆ. ನಿಮ್ಮ ಹೆಸರಣ್ಣ? ಗೋವಿಂದರಾಜು. ನಿಮ್ಮ ಫೋನ್ ನಂಬರ್ ಹೇಳಿರಿ. 8217505462. ಇಷ್ಟೇನಾ? ಇನ್ನ ಬರವ ಇದಾವ?
ಇಷ್ಟೇ. ಬರ್ತಾವ ಅಂತ ಹೇಳಿದಾರೆ. ಅಲ್ಲ ಜಾತ್ರೆಗೆ ಬರ್ತಾವ ನಿಮ್ಮವೇನ ಇನ್ನ ಬರವ ಇದಾವಲ್ಲ ಇದೊಂದೇ ಜೊತೆ. ತಮ್ಮೂರು ಯಾವ್ದಂದ್ರಣ? ಹುನ್ನೂರು ಗೊಲ್ರಟ್ಟಿ. ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಹುನ್ನೂರು ಗೊಲ್ರಟ್ಟಿ ನೋಡ್ರಿ, ಚೆನ್ನಾಗಿದಾವ ಊರಿ. ಫೋನ್ ನಂಬರ್ ಹಾಕಿದೀನಿ. ಇನ್ನ ಜಾತ್ರೆ ಕೂಡೋದು ಇನ್ನ 2 ದಿವಸ ಆಗುತ್ತೆ. ಆಲೆ 2 ದಿವಸದಿಂದನೂ ನಡೀತಾ ಇದೆ. ಇನ್ನ ಜಾಸ್ತಿ ಬರ್ತವೆ. ಮತ್ತೆ ಮಾರರು ಬರ್ರಿ, ತಗೊಳೋರು ಬರ್ರಿ. ಯಾರನ್ನ ಮೇವು ಕೊಡೋರಿದ್ರೆ ಮೇವು ಕೊಡಿ, ದಾನಿಗಳು. ಆಮೇಲೆ ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ನೋಡೋಣ, ಇವ್ರಿಗೆ ಫೋನ್ ಮಾಡಿ ಯಾರನ್ನ ಇಷ್ಟ ಆದ್ರೆ ತಗೊಳ್ಳಿ, ತೋರಿಸ್ತೀನಿ ನೋಡ್ರಿ ಊರಿನ ಊರಿ ಹೆಂಗಿದಾವೆ ಅಂತ. ಅಣ್ಣ ಸುಳಿ ಎಲ್ಲ ಚೆನ್ನಾಗಿದಾವ? ಸುಳಿ ಎಲ್ಲ ಚೆನ್ನಾಗಿದಾವಂತೆ. ಬರ್ರಿ ಒಂದ್ ಟೈಮ್ ನೋಡ್ರಿ, ಫೋನಾಗೂ ವಿಚಾರಿಸ್ರಿ ಬೇಕಾರೆ. ಇವು ಒಂದ್ ಜೊತೆ ಇದಾವೆ, ಕೇಳೋಣ ರೈತರನ್ನ. ಅಣ್ಣ ಏನ್ ರೇಟ್ ಹೇಳ್ತೀರಣ್ಣ? ನೋಡ್ರಿ 1,10,000 ರೂಪಾಯಿ ಹೇಳ್ತಾರಣ್ಣ. ಯಾವ ಜಾತಿ ಅಣ್ಣ ಇವು? ಅಮೃತ್ ಮಾಲ್. ನೋಡ್ರಿ ಅಮೃತ್ ಮಾಲು 1,10,000 ರೂಪಾಯಿ ಹೇಳ್ತಾರೆ. ಅಣ್ಣ ತಮ್ಮ ಹೆಸರು? ಕೇಶವ ಅಂತ. ಇದು ಹೊಲ್ಮನೆ ಕೆಲಸ ಎಲ್ಲ ಮಾಡ್ಕೋಬಹುದು. ಸುಳಿ ಎಲ್ಲ ಚೆನ್ನಾಗಿದಾವೆ. ಎಷ್ಟಲ್ಲಿ ಕೂಡ ಇದಾವಣ್ಣ? ಆ ಕಡೆದು ಇದು ನೋಡ್ರಿ, ಇದು ಕಡೆಯಲ್ಲಿಗೆ ಈಗ ಮಾಡೈತಂತೆ. ಇದು ಅಲ್ಲೇ ಕಡೆಯಲ್ಲ ಆಗೈತಂತೆ. ಏನ್ ರೇಟ್ ಹೇಳ್ತೀರಣ್ಣ? ಫೈನಲ್ ಬಿಟ್ಕೊಡೋದಾದ್ರೆ 95 ಫೈನಲ್ ಬಿಟ್ಕೊಡ್ತೀರಾ? ಯಾವ ಊರು ಅಂದ್ರಣ್ಣ ತಮ್ದು? ಎಲ್ಲಿ ಬರುತ್ತೆ? ನಾಲ್ಕನೇಟಿ ಹತ್ರ. ಇದೊಂದೇ ಜೊತೆನೇ ಇನ್ನ ತರವ ಇದಾವ? ಇದೊಂದೇ ಜೊತೆ, ಇದೊಂದ್ ಜೊತೆ ವ್ಯಾಪಾರ ಮಾಡ್ಕೊಂಡು ಹೋಗೋದೆ. ನಿಮ್ ಫೋನ್ ನಂಬರ್ ಹೇಳಿರಣ್ಣ? 8088929053. ಹೊಲ್ಮನೆ ಕೆಲಸ ಎಲ್ಲ ಮಾಡ್ಕೋಬಹುದು. ಊರಾಗೆ ಇದ್ವೋ ಮನೆಗಿದ್ವೋ ನೀವು ಜಾತ್ರೆಯಿಂದ ತಂದಿರೋದ? ಮನೆಗಿದ್ದು ಗಾಡಿ ಗಿಡಿ ಎಲ್ಲ ಕಟ್ಟಿದೀರಾ? ಹೊಲ್ಮನೆ ಕೆಲಸ ಎಲ್ಲ ಆಗೈತೆ, ಎಲ್ಲ ಮಾಡಿದೀರಾ? ತೋರಿಸ್ತೀನಿ ಹೋಗ್ರಿ, ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ಅಣ್ಣ ನೀವು ಎಲ್ಲಿ ತಗೊಂಡಿದ್ರಣ್ಣ? ಕಡೂರಾಗೆ. ನೋಡ್ರಿ ಇವರು ಕಡೂರಾಗ ತಗೊಂಡಿದ್ರಂತೆ. ಈಗ 1 ವರ್ಷ ಇದ್ವ ಮನೆಗೆ? 3 ವರ್ಷ ಮನೇಲೇ ಇದ್ವಂತೆ. 3 ವರ್ಷ ಮನೇಲಿ ಕೆಲ್ಸನೂ ಮಾಡಿದಾವೆ, ಹೊಲ್ಮನೆ ಕೆಲ್ಸ. ನಾಗನೇಟಿ ಜಾತ್ರೆ ಹೆಂಗಿದ್ರಿ ಅಣ್ಣ ಈ ವರ್ಷ? ಚೆನ್ನಾಗೈತೆ. ಏನು ಇನ್ನ ಇವಾಗ ಬಂದಿದ್ದಾರೆ, ಇನ್ನ 2-3 ದಿವಸ ಜಾಸ್ತಿ. ಮಾರ್ಕೆಟ್ ನೋವು ಎಲ್ಲ ಬರ್ಬೇಕಾಯ್ತು, ಯಾಕ ಬಂದಿಲ್ಲ? ಬರ್ತವೆ. ಅಣ್ಣ ಎಲ್ಲೆಲ್ಲಿಗೆ ಹೊಡೆದಿದ್ದೀರ ಅಣ್ಣ ಇವು? ಗೋಸಂದ್ರಕ್ಕೆ ಗಾಡಿ ಕಟ್ಕೊಂಡು ಜಾತ್ರೆಗೆ ಎಷ್ಟ್ ದಿನ ಹೋಗಿದ್ರಿ ಜಾತ್ರೆಗೆ? ಒಂದ್ ದಿನಕ್ಕೆ ಹೋಗಿದಾವೆ. ಎಷ್ಟು ಕಿಲೋಮೀಟರ್ ಬರುತ್ತೆ? 40. ನಿಮ್ ನಾಲ್ಕನೇಟಿಯಿಂದ 40 ಕಿಲೋ, ನೆಲಗೈನೇಟಿಯಿಂದ 40 ಕಿಲೋಮೀಟರ್ ಹೊಡೆದೈತಂದ್ ನೋಡ್ರಿ. ಒಂದೇ ದಿವಸಕ್ಕೆ ಹೊಡೆದೈತಂದ್ ಗಾಡಿಗೆ. 45 ಕಿಲೋಮೀಟರ್ ಒಂದ್ ದಿವಸಕ್ಕೆ 45 ಕಿಲೋಮೀಟರ್ ಓಡಿಸ್ತಾ ಇದ್ರಿ. 11 ಗಂಟೆಗೆ ಊರ್ ಬಿಟ್ಟಿದ್ರಿ? ಹಾ ಹಾ ಹೋಗ್ಬಿಟ್ರಿ. ಅವ್ರು ಬಾರಿ ಹೊಡಿತಾರ ರೋಡ್ನಾಗ. ಹಾ ಹೊಡಿತಾರೆ. ಹಂಗಾರ ಗಾಡಿ ಬರೋದ್ ನಾವು ಹೊಡೆದ್ವಿ. ಬಾರಿ ಹೊಡಿತಾರ. ನಾನು ನಿಮ್ಮಿಂದ ಹೋಗ್ತಾವ ಜಾತ್ರೆ. ಗಾಡಿಯಾಗ ಎಷ್ಟ್ ಜನ ಹೋಗಿದ್ರಿ? 7-8 ಜನ. ಮತ್ತೇನ ಇವು ಕೊಟ್ಟು ಇದೇ ಜಾತ್ರೆಗೆ ಏನಾನ ತಗೊಂಡೋಗ್ತೀರಾ? ಇಲ್ಲ ತಗೊಂಡೋಗ್ಬೇಕು ಅಂತ. ನೋಡ್ರಿ ನೀರಿನ ವ್ಯವಸ್ಥೆ ಎಲ್ಲ ಇದೆ, ಏನ್ ತೊಂದರೆ ಇಲ್ಲ. ಇದ್ರ ತುಂಬಾ ಫುಲ್ ಮಾಡ್ತಾರೆ. ಬೆಳಗ್ಗೆ ಬಿಟ್ಟಿರೋದಂತೆ, ಈಗ ಮತ್ತೆ ನೆಕ್ಸ್ಟ್ ಮಾಡ್ತಾರೆ. ಈ ಜಾಗ ಕಾಣಿಸ್ತದ? ಈ ಇದ್ರಲ್ಲಿ 3/4% ತುಂಬಾ ಆಗುತ್ತೆ ಓರಿದು. ಇನ್ನ ನಾಳೆ ಒಂದ್ ದಿವಸ ಆದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಬುಧವಾರ ಮಾಡಕ್ಕಲ್ಲ. ಮತ್ತೆ ಗುರುವಾರ, ಶುಕ್ರವಾರ, ಶನಿವಾರ ಪ್ರತಿಯೊಂದು ದಿವಸನೂ ವಿಡಿಯೋ ಮಾಡ್ತೀನಿ.